ಬಟ್ ರಂಗಾಯಣ ಸರ್ಗೆ ವೀಕ್ನೆಸ್ ಇದೆ ಅಂತ ಮೊನ್ನೆ ನಮಗೆ ಗೊತ್ತಾಗಿದೆ. ನಮ್ಗೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ನಮ್ಗೆ. ಅಂದ್ರೆ ನಾನೇ ಈಗ ಬಂದ್ಬಿಟ್ಟು ಒಂದು ಫುಲ್ ಎಮೋಷನಲ್ ಕತೆ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀನಿ. ಹೌದು, ನನಗೆ ಅದು ಪಾತ್ರದೇ ವೀಕ್ನೆಸ್, ಕಥೆದೇ ವೀಕ್ನೆಸ್ ಅಂತ ರಾಜ್ಕುಮಾರ್ ಅದೇ ಮಾಡಿದ್ದು ನನಗೆ. ಅದು ಆ ನಾಯಿ ಈ ನಾಯಿ ಎಲ್ಲಾ ಓಣಿಗಳ ನಾಯಿ ಎಲ್ಲರ ಮನೇಲೂ ಓಡಾಡ್ಕೊಂಡಿರ್ತವೆ, ಈ ಮನುಷ್ಯನೇ ಯಾಕೆ ಹಿಂಗಾಗಿದ್ದಾನೆ ಅಲ್ವಾ. ಮಣ್ಣನ ಮಕ್ಕಳು ನನ್ನ ಊರ್ಗೋರೆ ಕಥಾ ಅಂತಾರೆ. ಹೋಗಿ ದಪ್ಕೊಂಡ್ಬಿಡ್ತೀನಿ ನಿಮ್ಗೆ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ್ ಎಸ್ ಚಕ್ರವರ್ತಿ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನನಗೆ ಬಹಳನೇ ಇಷ್ಟವಾದಂತಹ ನಟರು, ಸೊ ಕಲಾವಿದರು, ಸೊ ನಮ್ಮ ಜೊತೆ ರಂಗಾಯಣ ರಘು ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಾ? ಫೈನ್, ಸೂಪರ್. ಸರ್ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನನಗಿಷ್ಟ ಆಗೋ ಕ್ಯಾರೆಕ್ಟರ್ಗಳು ನಿಮ್ಮ ವಿಲನ್ ಆಗಿ ನೋಡೋದು ನಿಮ್ಗೆ ಭಾಳ ಇಷ್ಟ. ಇತ್ತೀಚೆಗೆ ನಾನು ವಿಲನೇ ಮಾಡ್ತಿದ್ದೆ. ನನಗೆ ಈ ರಾಜಾವಲಿ, ಈ ಬೆಳ್ಳಿಯಪ್ಪ, ಆಮೇಲೆ ರಂಗಾಯ ಸೀಸನ್ಸಿನೆಲ್ಲ ಆ ಒಂದು ಕ್ಯಾರೆಕ್ಟರು ಸಿಕ್ಕಾಬಡೆ ಇಷ್ಟ ಆದ ಕ್ಯಾರೆಕ್ಟರು. ಸೊ ಬಟ್ ನೀವು ಮಾಡಿದಿರೋ ಪಾತ್ರಗಳೇ ಇಲ್ಲ ಆ್ಯಕ್ಚುಲಿ. ಏನಿಲ್ಲ, ಇನ್ನೂ ನಾವಂಗೆ ಅನ್ಕೊಂಡ್ಬಿಡೋಕ್ಕಾಗುತ್ತಾ? ಇನ್ನೂ ಇರ್ತದೆ, ಎಲ್ಲೋ ನಮಗೆ ಗೊತ್ತಿಲ್ಲದಿರೋ ಪಾತ್ರಗಳು ಎಷ್ಟೋ ಇರ್ತವಲ್ಲ ಅವನ್ನ. ಖಂಡಿತ ಸರ್. ಆ್ಯಕ್ಚುಲಿ ಅದರಲ್ಲಿ ರಂಗ ಸಮುದ್ರದಲ್ಲಿ, ಸೊ ನಿಮ್ಮ ಸಮುದ್ರ ಅಂದರೆ ನಿಮ್ಮ ಜೀವನದ ಸಮುದ್ರದಲ್ಲಿ ಇದೊಂಥರ ಬೇರೆ ಥರ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನಾನು ಸಮುದ್ರದಲ್ಲಿ ಒಂದು ಸಣ್ಣ ಮೀನು ಅಷ್ಟೇ. ನೀವೇ ಒಂದು ಸಮುದ್ರ ಅಂತ ನಾನು ಹೇಳ್ತೀರಾ, ನೀವು ಅದರಲ್ಲಿ ಮೀನು ಅಂತ ಹೇಳ್ತೀರಾ, ಅದು ನಿಮ್ಮ ದೊಡ್ಡತನ ಅಂತ ಹೇಳ್ಬೋದು. ದೊಡ್ಡ ತಿಮಿಗಳಿರ್ತವೆ. ಯಾ, ಹೌದು. ಸೊ ರಂಗ ಸಮುದ್ರ, ಸೊ ಆ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಹೇಳಬೇಕು ಅಂದರೆ ಹೀರೋ ಅಂತಲೇ ಹೇಳ್ಬೋದು. ಸಿನಿಮಾ ಕತೆ ಹೀರೋ ಒಂದು ಕಡೆ ಆದರೆ ನೀವು ಒಂದು ಕಡೆ ಹೀರೋ ಅಂತಲೇ ಹೇಳ್ಬೋದು. ಆ ಎಮೋಷನ್ಸ್ ಇಟ್ಕೊಳ್ಳೋದಾಗಲಿ, ನೀವು ಆ ಒಂದು ಅಂದರೆ ನಿಮ್ಗೆ ಕಣ್ಣೀರು ಅದು ಹೆಂಗೆ ಬರುತ್ತೆ ನನಗಂತೂ ಗೊತ್ತಿಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ ಆ್ಯಕ್ಟಿಂಗು. ಅದಕ್ಕೆ ನಾವೆಲ್ಲ ಫಿದಾ ಆಗಿದ್ದೀವಿ ಇಷ್ಟು ವರ್ಷಗಳಿಂದ. ಸೊ ರಂಗ ಸಮುದ್ರ, ಸೊ ಯಾಕೆ ಒಪ್ಕೊಂಡ್ರಿ? ಸೊ ಅಂಡ್ ಅದರ ಹಿನ್ನೆಲೆ ಏನು, ಹೆಂಗೆ ಶುರುವಾಯ್ತು ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ? ಒಂದು ನಾನು ಮುಖ್ಯವಾಗಿ ಒಪ್ಕೊಳ್ಳೋಕ್ಕೆ ಮೇಯ್ನ್ ಕಾರಣ ಹೊಸಬ್ರು. ನಮ್ಮ ಪ್ರೊಡ್ಯೂಸರು ಹೊಯ್ಸಳ್ ಅವರು ಹಾಸನದವರು, ಕೋಣನೂರದವರು. ಓಕೆ. ಆಮೇಲೆ ನಮ್ಮ ರಾಜ್ಕುಮಾರ್ ಅಸ್ಕಿ ಅದಕ್ಕೆ ಹೊಸಪೇಟೆ ಹತ್ರ ಯಾವುದೋ ಒಂದು. ನನಗೆ ಅದೇನೋ ಒಟ್ಟು ಕರ್ನಾಟಕದ ಯಾವುದೇ ಭಾಗ ಆಗ್ಬೋದು, ನನಗೆ ಅದು ಒಂದು ಹೊಸಬ್ರು. ಅವ್ರ ಹಿಂದ್ಗಡೆ ಒಂದು ಪರಿಶ್ರಮ ಕಂಡ್ರೆ ಅವರ ಸಾಕಷ್ಟು ಕೆಲಸ ಮಾಡಿದ್ದಾರೆ ರಾಜ್ಕುಮಾರ್ ಅವರು. ತುಂಬ ಈಗ ಇಂಡಸ್ಟ್ರಿಗೆ ಬಂದು ಭಾಳ ತುಂಬ ವರ್ಷಗಳಾಗಿದೆ. ಪಾಪ ಕೆಲಸ ಮಾಡ್ತಿದ್ರು, ಒಂದು ಕತೆ ಮಾಡ್ಕೊಂಡಿದ್ರು. ಆ ಕತೆ ನನಗೆ ಹೇಳಿದ್ರು, ನನಗೆ ಇದನ್ನು ಈ ಥರ ಮಾಡೋಕ್ಕಾಗುತ್ತೆ ನಿಮಗೆ, ನೋಡಿ ಈ ಜನಪದ ಮುಟ್ಟಬೇಕು ಅಂತಂದರೆ ಅದಕ್ಕೊಂದು ಅಧ್ಯಯನ ಬೇಕಾಗುತ್ತೆ. ಸಾಮಾಜಿಕವಾಗಿ ಮಾಡೋಕ್ಕೆ ಒಂದು ರೀತಿ ಬೇರೆ ಇದು. ನೀವು ಒಂದು ಜನಪದದ ಕತೆ ಮಾಡ್ತೀರ ಅಂತ ಅಂದರೆ ಡೊಳ್ಳವ್ರು ಏನು ಮಾಡ್ತಾರೆ, ಅಥವಾ ಹಾಡುಗಾರನ ಕುಣಿತನ ಏನದು ಅಲ್ವಾ, ನಂದಿಪಟನ, ಧ್ವಜ ಕುಣಿತನ, ಯಾವ ಪರ್ಟಿಕ್ಯುಲರ್ ಇರ್ತದೆ, ತಮಟೆನ, ಅದು ಯಾವ ಥರದ್ದು ಅಂತ. ಜನಪದರು ಅಂತ ಅಂದಮೇಲೆ ಅವ್ರಿಗೊಂದು ಇದೆಯಲ್ಲ, ಅವ್ರಿಗೆ ಇನ್ನೋಸೆನ್ಸ್ ಇದೆ, ಒಂದಿಷ್ಟೇ ಇರುತ್ತೆ, ಪ್ರಾಮಾಣಿಕತೆ ಇರುತ್ತೆ. ಆಮೇಲಿಂದ ಅವ್ರಿಗೆ ಹೌದಪ್ಪ, ಅವ್ರ ಊರು ಗುಡಿ ಮುಂದೆ ಯಾರು ಇಲ್ಲಿದ್ರು ಆ ದೇವ್ರಿಗಾದ್ರೂ ಆಡ್ಕೊಂಡು ಕೂತ್ಕೋತಾರೆ. ರಿಯಾಜ್ ಅದು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಊಟ ಮಾಡ್ಕೊಂಡು ಬಂದು ದೇವ್ರ ಮುಂದೆ ಕುಂತ್ರು ಅಂದ್ರೆ ಅದನ್ನ ಹಾಡು ಹೇಳೋದು ನೋಡ್ಕೊಂಡು ಇನ್ನೊಂದಷ್ಟು ಜನ ಬಂದು ಸೇರ್ತಾರೆ. ಏನು ಹೇಳ್ತಾನಲ್ಲ ಅಂದ್ಬಿಟ್ಟು. ಅದು ಆ ನಾಯಿ ಈ ನಾಯಿ ಎಲ್ಲಾ ಓಣಿಗಳ ನಾಯಿ ಎಲ್ಲರ ಮನೇಲೂ ಓಡಾಡ್ಕೊಂಡಿರ್ತವೆ, ಈ ಮನುಷ್ಯನೇ ಯಾಕೆ ಹಿಂಗಾಗಿದ್ದಾನೆ ಅಲ್ವಾ. ಮನೆ ತಿರುಗೋದು ಬೇಕು, ಆರೂರು ಮನೆ, ಕಾಮಟಿಗರ ಮನೆ, ಲಿಂಗಾಯತರ ಮನೆ, ಎಲ್ಲ ಮನೆಗೂ ಬೇಕು ಹೋಗಿ ಹಾಲು ಕುಡ್ಕೊಂಬರ್ತದೆ. ಆಮೇಲೆ ಒಕ್ಕಲಿಗರ ಮನೆ, ಕುರುಬೂರು ಮನೆ, ನಾಯಕರ ಮನೆಯಲ್ಲಿ ಬಂದ್ಬಿಟ್ಟು ಆರಾಮಾಗಿ ಮಾಂಸ ತಿಂದ್ಕೊಂಡಿರ್ತದೆ. ಅದು ಅಂತ ಬೆಕ್ಕುಗೆ ಯಾವುದು ಇಲ್ಲ, ನಾಯಿಗಳಿಗೆ ಯಾವುದು ಇಲ್ಲ. ಇದು ಯಾವುದಪ್ಪ ಈ ಮನುಷ್ಯನೆಲ್ಲ ಅವ್ನು ಗೆರೆ ಹಾಕಂಗೆ ಕೂತ್ಕೋತಾನೆ, ನಮ್ದು ಇದು ನಮ್ದು, ನಾವು ಇಲ್ಲಿರ್ಬೇಕು ಹಿಂಗೆ ಮಾಡ್ಕೋತಾನೆ. ಹಂಗಾಗಿ ಆ ಥರದ್ದೊಂದು ಪಾತ್ರ ಅಂತಂದಾಗ ಅದಕ್ಕೊಂದು ಅವನಿಗೊಬ್ಬ ಮೊಮ್ಮಗ ಇರ್ತಾನೆ. ಮೊಮ್ಮಗ ಅದಕ್ಕೆ ಅದರದೇ ಆದಂಥ ಒಂದು ತಾತನಿಗೆ ಒಂದು ಮೊಮ್ಮಗೊಂದು ಮಕ್ಕಳನ್ನ ಜವಾಬ್ದಾರಿಯಿಂದ ಒಂದು ಈ ಸಮಾಜದೊಳಗೆ ಮಕ್ಕಳು ಹೌದಪ್ಪ ಹೆಂಗೆ ಬದುಕಬೇಕು, ಬಾಳ್ಬೇಕು ಅನ್ನೋದನ್ನು ಒಂದು ಅವನಿಗೆ ವಿದ್ಯೆ ಅಂತಂದರೆ ಇವಾಗ ನಾವು ಸ್ಕೂಲ್ಗೆ ಹೋಗಿ ಕಲ್ತ್ಕೋತೀವಲ್ಲ, ಅದೊಂದೇ ವಿದ್ಯೆ ಅಲ್ಲ, 64 ವಿದ್ಯೆಯೊಳಗೆ ತುಂಬ 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 ನಿಜವಾಗ್ಲೂ ತುಂಬ ಪರಿಶುದ್ಧವಾದ ವಿದ್ಯೆ ಯಾವುದು ಅಂತಂದರೆ ಮನುಷ್ಯನಾಗಿ ಬದುಕೋದು ಅಲ್ವಾ. ಹೌದು ಸರ್. ಮನುಷ್ಯನಾಗಿ ಬದುಕಬೇಕು ಅಂತಂದರೆ ಅದಕ್ಕೆ ಕುವೆಂಪು ಒಂದೇ ಮುಂದೆ ವಿಶ್ವಮಾನವ ಅಂತಂದ್ರು ಅದನ್ನು. ಈಗ ಹಿಂಗೆ ರಾಜ್ಯಗಳು ಈ ಒತ್ತಡದಲ್ಲಿ ಇದು ಅಂತ ಹೇಳಿದ್ರಲ್ಲಿ ಆಯ್ತಪ್ಪ ನಾವು ಮನಸ್ಸಾಗೆ ಉಳ್ಕೊಳ್ಳೋಣ, ಆ ವಿಶ್ವಮಾನತ್ವನೂ ಪ್ರೀತಿಸೋಣ ಹಂಗಂದ್ಬಿಟ್ಟು ನಾವು ಎಲ್ಲನೂ
ಇದು ಮಾಡೋಕ್ಕಾಗಲ್ಲ. ಆ ಥರದಲ್ಲಿ ಅವನು ಮನುಷ್ಯನಾಗಿರ್ತಾನೆ. ಅವನಿಗೆ ಇದ್ದಂಥ ಜ್ಞಾನ ಚನ್ನಪಜ ಅಂದ್ಬಿಟ್ಟು ಅವನ ಹೆಸರು, ಇದ್ದಂಥ ಜ್ಞಾನ ಏನೋ ಅವನೊಂದು ಡೊಳ್ಳು ಕಲ್ತಿರ್ತಾನೆ, ಅದನ್ನು ಯಾರಿಗಾನ ಕಲಿಸ್ಬಿಡ್ಬೇಕು ಅಂತ ಈ ಆಕರ್ಷಣೆಗಳ ಕಾಲ ಇದು. ಈ ಮೊಬೈಲ್ ತೆಗೆದ್ರೆ ಸಾಕು ನಿಮ್ಗೆ ಏನೆಲ್ಲ ಅಲ್ವಾ, ಇಂಟರ್ನೆಟ್ ಎಲ್ಲ ಕಡೆಗೆ ಬಂದುಬಿಟ್ಟಿದೆ, ಏನೆಲ್ಲ ನೋಡ್ಕೊಂಡ್ಬಿಡ್ತಾರೆ. ಆ ಥರದೊಂದು ಇದು. ಮತ್ತು ಪ್ಯಾರಲಾಗಿ ಇನ್ನೊಂದಷ್ಟು ಕಥೆಗಳು ಈ ರಂಗ ಸಮುದ್ರಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಈ ಇದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಗೆ ಅದು ಪ್ಯಾರಲಾಗಿ ಹೋಗುತ್ತೆ. ಕಾರ್ತಿಕ್ ಮಾಡಿದ್ದಾರೆ, ನಮ್ಮ ಸಂಪತ್ ಅವ್ರು ಮಾಡಿದ್ದಾರೆ, ಮೋಹನ್ ಜುನೇಜಾ ಇವರೆಲ್ಲ ಮಾಡಿದ್ದಾರೆ, ನಮ್ಮ ಮೂಗ್ ಸುರೇಶು ಎಲ್ಲರೂ ಅವ್ರದ್ದೇ ಅಂದ. ನಮ್ಮ ಗುರುರಾಜ್ ಹೊಸಕೋಟಿ ಅವರು ನಾವೆಲ್ಲ ಗ್ರಾಮಸ್ಥರು. ನಾವು ಕೆ ಆರ್ ನಗರದಲ್ಲಿ ಒಂದು ಅದ್ಭುತವಾದ ಜಾಗ ನೋಡಿದ ತಕ್ಷಣ ನನಗೆ ಭಾಳ ಖುಷಿಯಾಗ್ಬಿಟ್ಟು. ಕೆ ಆರ್ ಎಸ್ನ ಬ್ಯಾಕ್ ವಾಟ್ರು, ನಮ್ಮ ಮೈಸೂರಿನವ್ರು ಚಂದ್ರು ಅಂತಿದ್ದಾರೆ, ಮೈಸೂರಿನವರು, ಅವ್ರ ಊರದು. ಅದು ಊರು ತುಂಬ ಒಳ್ಳೆ ಹೆಸರು ಕಂಡ್ರಿ. ಎಂಥದ್ದು ಊರು ಅವ್ರು ದೋಣಿ ಎಂಥದ್ದು ದೋಣಿನಳ್ಳಿನೋ ದೋಣಿನಾಗಪುರನೋ ಅಂತ ಏನೋ ಅಂತ ದೋಣಿ ಕೊಪ್ಪನ ಅಲ್ಲಲ್ಲ ದೋಣಿ ಎಂಥದ್ದು ಒಂದು ತುಂಬ ಚೆನ್ನಾಗಿದೆ ಊರ ಹೆಸರು, ತುಂಬ ಚೆನ್ನಾಗಿದೆ ಊರ ಹೆಸರು. ತ್ರಿವೇಣಿ ಸಂಗಮ, 3 ನದಿಗಳು ಸೇರ್ತವೆ. ಹಿಂಗೆ ಬಂದು ಸೇರ್ತವೆ. ಈ 3 ನದಿ ಹಂಗೆ ಬಂದು ಕಾಣುತ್ತೆ ನಮ್ಗೆ. 3 ನದಿ ಸೇರೋದು ಎತ್ತರವಾದ ಎಲ್ಲ ಕೂಡಲ ಸಂಗಮ. ಹೌದೌದು, ಕೂಡಲ ಸಂಗಮ ಅಂತ ಅನ್ನಲ್ಲ ಅದಕ್ಕೆ, ಅದೇನೋ ಸಂಗಮ ಅಂತ ಹೇಳ್ತಾರೆ ಅದಕ್ಕೆ. ಅದೊಂದು ಸುತ್ತ ಹಾಕೊಂಡು ಹಿಂದ್ಗಡೆಯಿಂದ ಹೋದ್ರೆ ಅದೊಂದು ಅಲ್ಲೊಂದು ಹಳ್ಳಿ. ಈ ಕತೆಗೆ ನಿಜವಾಗ್ಲೂ ಅಲ್ಲೆಲ್ಲ ಇವ್ರೇನು ಅಂದ್ಕೊಂಡು ನನಗೆ ಕತೆ ಹೇಳ್ಬೇಕಾದ್ರೆ ಒಂದು ಮಾಡೋದಲ್ಲ. ಒಂದು ಶಿವನ ದೇವಸ್ಥಾನ ಇರುತ್ತೆ, ಒಂದು ಅದ್ಭುತವಾದಂಥ ಒಂದು ಊರು, ಅಲ್ಲೊಂದು ನದಿಯ ರೀತಿ ಇರ್ತದೆ, ಅಲ್ಲೊಂದು ಸಣ್ಣ ಊರು ಅದು. ಹೌದಪ್ಪ, ವಿದ್ಯಾವಂತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ದಿದ್ರು ಒಂದು ಅರ್ಥದಲ್ಲಿ ಒಂದಷ್ಟು ನಿಜವಲ್ಲ ಅವರೆಲ್ಲ ಆ ಗ್ರಾಮವನ್ನೇ ಪ್ರೀತಿಸ್ಕೊಂಡಿದ್ದಂಥ ಜನ. ಇವ್ರು ಹೇಳಿದ ಕತೆ ನನಗೆ ಅದಕ್ಕೆ ಭಾಳ ಪಟ್ಟಂತ ರಿಲೇಟ್ ಆಯ್ತು ನನಗೆ. ಅಷ್ಟು ಒಳ್ಳೆ ಇದು. ಅಲ್ಲಿ ಹೆಚ್ಚಿನ ಭಾಗ ಇದಾಗುತ್ತೆ. ಮೊಮ್ಮಗೊಂದು ಮತ್ತು ನಂದು ಇದಾಗುತ್ತೆ. ಮೊಮ್ಮಗನಿಗೇನೋ ಮಾಡಿ ಒಂದು ಇಷ್ಟು ವಯಸ್ಸು ಅವನು ನೀವು ಸ್ಕೂಲ್ಗೆ ಕಲ್ತ್ಕೊಂತಾನೆ, ಅವನು ವಿದ್ಯೆ ಕಲಿಯೋಕ್ಕೆ ನಾನು ಏನೂ ತೊಂದರೆ ಮಾಡಲ್ಲ. ಕಲ್ತ್ಕೊಳ್ಳೋ ವಿದ್ಯೆ ಕಲಿಬೇಕಪ್ಪ. ವಿದ್ಯೆನ ಯಾರೂ ಇವತ್ತು ಜಗತ್ತಿನಾಗೆ ಕದಿದೇ ಇರೋದು ಏನಾದ್ರು ಇದ್ದರೆ ಅದು ವಿದ್ಯೆ ಮಾತ್ರ ಇರ್ಬೋದು. ಅದೇ ಹಂಗಾಗಿ ನೀನು ಅಲ್ಲಿ ಕಲಿಬೇಕು ಅಂತೇಳಿ ಅವನಿಗೊಂದು ಮಾಡಿ, ಅವನು ಇಷ್ಟಿರ್ತಾನೆ ನನಗಿಂತ. ಈಗ ನನ್ನ ಲೆಕ್ಕಕ್ಕೆ ನೋಡ್ರೆ ಒಂದು 3 ಇಂಚ್ 4 ಇಂಚು ಅವನು ನನ್ನ ಮೇಲೆ ಒಂದು ಇದು ಕಟ್ಕೊಂಡ್ಬಿಡ್ತಾನೆ. ನಮ್ಮ ಯಜ್ಜನಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವನೊಂದು ಆಸೆ ಕಟ್ಕೊತಾನೆ. ಎಲ್ಲರೂ ಒಂದು ಅದು ಇನ್ಸಿಡೆನ್ಸ್ ಒಂದು ಕಾರ್ ಇನ್ಸಿಡೆನ್ಸ್ ಇದೆ. ಸಾವುಕಾರ ಹತ್ರ ಕಾರ್ ಇರುತ್ತೆ, ಜನ ಕಾರ್ ಬಂದರೆ ಗೌರವ ಅದಕ್ಕೆ ಮರ್ಯಾದೆ ಕೊಡ್ತಾರೆ, ಹಿಂಗೆ ನೋಡ್ತಾರೆ, ಹಿಂಗೆ ಕೈ ಮುಗಿತಾರೆ, ಏನೋ ಮಾಡ್ತಾರಲ್ಲ. ಇದೇ ಅವನು ಕಾರ್ನಾಗ ಬಂದರೆ ಮನುಷ್ಯರಿಗೆ ಮರ್ಯಾದೆ ಕೊಡ್ತಾರೆ, ಹೌದಲ್ಲ ಅಂತಂದು ಅವನಿಗೊಂದು ಆಸೆ ಹುಟ್ಟುತ್ತೆ, ನಮ್ಮ ಅಜ್ಜನ ಕಾರ ಕುಣಿಸ್ಕೊಂಡು ಹೋಗ್ಬೇಕು ಅಂತ. ಅದು ಕುಣಿಸ್ಕೊತಂದು ಹೋಗ್ತಾನೋ ಇಲ್ಲೋ, ಕುಣಿಸ್ಕೊಂಡು ಹೋಗ್ತಾನೆ, 100% ಹೋಗ್ತಾನೆ. ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅದೇ ಮಜಾ. ನಾನು ಇದನ್ನ ಅಲ್ಲಿ ಹೇಳ್ಬಿಟ್ರೆ ನಿಮಗೆ ಒಂಥರ ಇದಾಗುತ್ತೆ, ಅದೊಂದು ಎಮೋಷ್ನಲ್ ಪಾಯಿಂಟು. ಒಂಥರ ರಾಜ್ಕುಮಾರ್ ಅವರು, ನಮ್ಮ ಆಮೇಲೆ ನಮ್ಮ DOP ಅವರು, ಗಿರಿಯವರು, ಅವರೆಲ್ಲ ದೊಡ್ಡ ನಿಜವಾಗ್ಲೂ ನಮ್ಮ ತುಂಬ ಹಿರಿಯರು. ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಜೊತೆ ಕೆಲಸ ಮಾಡಿದ್ದಾರೆ. ಒಂಥರ ಹೂವು ಇದ್ದಂಗೆ ಕೆಲಸ ಮಾಡಿಸ್ಬಿಟ್ರು. ಅಂದರೆ ಅಂಥ ಲೊಕೇಶನ್ಸ್ಗಳೆಲ್ಲ ಸಿಕ್ಕಿದಾಗ ನಿಮಗೆ ಕ್ಯಾಪ್ಚರ್ ಮಾಡೋದು ಬರಬೇಕಲ್ಲ. ಇವರು ಹೊಸಬ್ರು, ರಾಜ್ಕುಮಾರ್ ಹೊಸಬ್ರು ನಿರ್ಮಾಪಕರು. ನಮ್ಮ ಹೊಯ್ಸಳ ಅವರು, ಪಾಪ ಅವ್ರೇನೋ ಒಂದು ಲೆಕ್ಕ ಹಾಕೊಂಡು ಮಾಡೋಣ ಸರ್ ಅಂತಂದ್ರು. ಆಮೇಲೆ ನೋಡ್ರೆ ಎಳೆದ್ಬಿಟ್ರು ಹಿಂಗೆ ಪಾಪ. ನೀವು ಮನೆ ಹೇಳ್ತಾ ಇದ್ರಲ್ಲ, ಪಾಪ ಅವರು ಜನಪದ ಅಂತಂದ್ರೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಂದ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರಿ. ಏನ್ ಮಾಡ್ತೀರ ಗೌರ್ಮೆಂಟ್ ಅಲ್ಲಪ್ಪ, ಇದಲ್ಲ ಗಾಡಿ ತರಿಸ್ಬಿಟ್ಟೆ ಹಂಗಲ್ಲ ಇದು ಅಂತ ನಾನು ಹೇಳ್ದೆ ಅವ್ರಿಗೆ. ಪಾಪ ಧೈರ್ಯ ಮಾಡಿದ್ರು ನಮ್ಮ ಹೊಯ್ಸಳ ಅವರು. ಮಾಡಿದ್ರು, ಸರ್ ನನಗೇನಿಲ್ಲ ಲಾಭ ಅಂತಲ್ಲ, ಅದು ಇಲ್ಲೆಲ್ಲ ಸಿನಿಮಾದಲ್ಲಿ ಬರೋದು ಉದ್ದೇಶನೇ ಲಾಭಕ್ಕೆ. ಎಲ್ಲರೂ ಅದು ನೀವು ಲಾಭ ಬೇಡ ಅಂತ ಅನ್ಬಿಡಿ. ಇಲ್ಲ ಸರ್, ಒಳ್ಳೆ ಸಿನಿಮಾ ಮಾಡ್ಬೇಕು, ಒಳ್ಳೆ ಸಿನಿಮಾ ಮಾಡಿದ್ರೆ ಲಾಭ ಬಂದೇ ಬರುತ್ತೆ. ಜನ ಕರ್ನಾಟಕದ ಜನ ಅವ್ರು ಕನ್ನಡ ಒಳ್ಳೆ ಸಿನಿಮಾಗಳಿಗೆ ಯಾವತ್ತೂ ಬೆಂಬಲ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅದು ಹೊಸಬರದಾಗಲಿ ಹಳೆಬರದಾಗಲಿ ದೊಡ್ಡ ಸ್ಟಾರ್ದಾಗಲಿ ಯಾರದೇ ಆಗಲಿ ಅದಕ್ಕೊಂದು ಹೊಸತನ ಇದ್ದು, ಅದಕ್ಕೆ ನಮ್ಮತನ ಇದ್ದು, ಇದೇನೋ ನಮ್ಮೂರಿನ ಕಥೆಗಳು ಮಾಡಿದ್ರೆ ಕಣೆ ಇವರು ಅಂತ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಲಾಭ ಬೇಡ ಅಂತ ಹೇಳ್ಬೇಡಿ, ಆಮೇಲೆ ಜನ ಸುಮ್ಮನೆ ಮಾಡ್ತಾರೆ ಅಂತ. ಹೌದು, ಮತ್ತೆ ಅಲ್ವಾ ಹೇಳ್ಬಿಟ್ರೆ ಲಾಭ ಬೇಡ ಅಂದ್ಬಿಟ್ಟು ಬರೋದಿಲ್ಲ ಅಲ್ವ, ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ. ಹಂಗೆ ಹೇಳ್ಬೇಡಿ, ಲಾಭ ಬೇಕು, ಲಾಭ ಇದಕ್ಕೆ ಮಾಡ್ಬೇಕು, ಚೆನ್ನಾಗಿ ಖರ್ಚು ಮಾಡೋದು. ಇನ್ನೊಂದು ಅಲ್ಲಿ ಇಂಥದ್ದು ಎಂತ ಹುಲಿ ಜಯಂತಿ ಅಂತನಪ್ಪ, ಬಿಜಾಪುರ, ಮಹಾರಾಷ್ಟ್ರ. ಅದಕ್ಕೊಂದೇನು ವಿಸ್ಮಯ ಆಗುತ್ತೆ. ಒಂದು ರಾತ್ರಿ ಹೇಳಿ ಶಿವ ಪಾರ್ವತಿ ಬಂದು ಆ ದೇವಸ್ಥಾನದ ಗೋಪುರದ ಮೇಲೆ ಪಟಕ ಅಂದರೆ ಪೇಟ ಸುತ್ತಾರೆ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವ್ರು ನಮ್ಮನ್ನ.
ಬಿಜಾಪುರದಿಂದ ಸುಮಾರು ಒಂದು 2 ತಾಸು ಜರ್ನಿ ಮಾಡ್ಬೇಕು ನಾವು. ಹುಲಿಜಂತಿ ಅಂತ ಊರ ಹೆಸರು. ಒಂದು ಕರ್ನಾಟಕ ಮತ್ತು ಮರಾಠಿ ಇಬ್ಬರು ಸೇರುವಂಥ ಜಾಗ ಹುಲಿಜಂತಿ ಅಂತ. ಶಿವ ಪಾರ್ವತಿ ಬಂದು ರಾತ್ರಿಯ ಗೋಪುರದ ಮೇಲೆ ಹಂಗಿದ್ದಂಗೆ ಜನ ನೋಡ್ತಿದ್ದಂಗ ಎಲ್ಲೋ ಒಂದತ್ತಾಗ ತೂಗುಡಿಸ್ದಂಗೆ ಮಾಡ್ತಾರಂತೆ. ಜನ ಗೊತ್ತಾಗಲ್ಲ, ರಾತ್ರಿ ಬೆಳಕರಿಯೋದ್ರೊಳಗೆ ಪಟಕ ಮೇಲೆ ಇರುತ್ತೆ. ಸೊ ನೀವು ನೋಡಿದ್ರ? ನಂಗೆ ನಮ್ ಶೂಟಿಂಗ್ ಮುಗಿದ್ರೆ ಸಾಕು ಅಂತ ನಾವು ಹೆಂಗ್ ನೋಡೋದು ಅಂತ ನಾವ್ ಅಂತಂದ್ ಹೆಂಗಪ್ಪ ನೋಡ್ಬೋದೇನಪ್ಪ ಅಂತಂದ್ರ ನೀವು ಇಲ್ಲಿ ಕುಂತ್ಕೊಳ್ಳಿ ಸರ್, ನೀವು ಕುಂತ್ಕೊಳ್ಳಿ, ನಿಮ್ಗೂ ನಿದ್ದೆ ಬರ್ತದೆ, ನಿದ್ದೆ ಬರ್ಸ್ಬರ್ತದೆ, ನಿಮ್ಗೂ ಎಲ್ಲರಿಗೂ ನಿದ್ದೆ ಬರುತ್ತೆ. ನಿದ್ದೆ ಮಾಡ್ಬಿಡ್ತಾರಂತ ಅವಾಗ ನೋಡಿ. ಅಯ್ಯೋ, ನೋಡೋರ ಅದೃಷ್ಟವಂತರು ಹಂಗ. ಅದು ಬೆಳಿಗ್ಗೆ ನೀವು ತಿರ್ಗ ಯಾವ್ದೋ ಒಂದು ಹೊತ್ತ ಬೆಳಿಗ್ಗೆ 5:30-6 ಗಂಟೆ ಹಿಂಗ್ ನೋಡೋದಂಗೆ ಅಲ್ಲಿ ಪಟಕ ಇರುತ್ತಲ್ಲಿ. ಓ, ಜಾಗಕ್ಕೂ 5 ಲಕ್ಷ ಜನ 5-6 ಲಕ್ಷ ಜನ ನಿಮಗೆ ಕಿಲೋಮೀಟರ್ ಗಟ್ಲೆ ಇದು ಬಸ್ಸು ಕಾರ್ ನಿಂತು ಬಿಡ್ತವೆ. ಅಂತ ಕಡೆ ನಮ್ಮ ಈ ಧನು ಮಾಸ್ಟರ್ ಅಂತ ಇರಲ್ಲ, ಧನು ಮಾಸ್ಟರ್ ಅವ್ರೆಲ್ಲ ನೋಡ್ಕೊಂಡ್ ಖುಷಿ ಆಗ್ಬಿಟ್ಟಿದೆ. ಮಾಡೋಣ ಅಲ್ಲಿ ಅಂದ್ಬಿಟ್ಟು ಅವರು, ಈ ರಾಜ್ಕುಮಾರ್ ಡೈರೆಕ್ಟರ್, ಹೊಯ್ಸಳ ಅವರು ಇವರೆಲ್ಲ ಸೇರ್ಕೊಂಡು ಮಾಡೋಣ ಸರ್ ಮಾಡೋಣ. ಫಸ್ಟ್ ಡೇ ಹೋಗ್ತೀವಿ, ಏನಪ್ಪಾ ಎಲ್ಲಿ ಲೊಕೇಶನ್ ಅಂದ್ರೆ ಇನ್ನು ಸ್ವಲ್ಪ ಅವನೇ ಪಾಪ ನಮ್ಮವರಲ್ಲ, ಸಿನಿಮಾದವ್ರಲ್ಲ ಡ್ರೈವರ್ಗಳು, ಅಲ್ಲಿಯವರು ಪಾಪ ಎಲ್ಲ ಬೀಜ ಸ್ವಲ್ಪ ಮರ ಈ ಸ್ವಲ್ಪ ಉರ್ದುಲಿ ಮರಾಠಿ ಮಿಕ್ಸ್ ಆಗುತ್ತೆ. ಇದು ಸ್ವಲ್ಪ ನಜ್ದಿಕ್ ಸರ್, ನಜ್ದಿಕ್ ಐತೆ. ಎಷ್ಟು ನಜ್ದಿಕ್ಕಪ್ಪ ಅಂದ್ರೆ ಇನ್ನೊಂದು 3 ಕಿಲೋಮೀಟರ್ ತಗ್ರಿ ಅಂತಂದ. ನಿಂತ್ವಿ, ನಿಂತ್ಬಿಟ್ವಿ. ಅಲ್ಲಿ ಏನ್ ಮಾಡೋದು, ಹಿಂಗ್ ಬಂದು ನೋಡ್ತೀವಿ, ಹಿಂದೆ ಜನ, ಮುಂದೆ ಬಸ್ಸು. ಏನು ಪಾಪ ಸಂಪತ್ ಅವರು, ಸಾರ್ ಹಿಂಗೆ ನಿಂತ್ರಾಗಲ್ಲ, ಶೂಟಿಂಗ್ ಆಗಲ್ಲ ಇವತ್ತು ಅಂತ ನಾವು ಒಂದು 9:30 ಹತ್ಕೊಂಡು ನಿಂತಿದ್ವಿ. 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬನ್ನಿ ಬರೀ ಬಸ್ಸೇ ನಡ್ಕೊಂಡು ಅಲ್ಲಿ ಹೋಗಿ ನೋಡ್ತೀವಿ. ಹೆಂಗೆ ಹೋಗೋದು ನಮ್ಮ ಲೊಕೇಶನ್ಗೆ ಅಂತ. ಕೊನೆ ಹೆಂಗು ಹೊಲ ಗದ್ದೆ ಪದ್ಯ ಎಲ್ಲ ನೋಡ್ಕೊಂಡು ಹೋಗಿ ಲೊಕೇಶನ್ಗೆ ಹೋಗಿ ನಾವು ಊಟ ಆದ್ಮೇಲೆ ಶುರು ಮಾಡಿದ್ವಿ. ತುಂಬ ಕಷ್ಟಪಟ್ಟು ಮಾಡಿದ್ರು ಆ ಜನ. ಬಿಜಾಪುರ ಸುತ್ತಮುತ್ತ ಜನ ದೇವರು, ನಿಜವಾಗ್ಲೂ ದೇವರು. ಏನು ಪ್ರೀತಿ ತೋರಿಸಿದ್ರು, ಏನು ಕೋಆಪ್ರೇಟ್ ಮಾಡಿದ್ರು. ಸಾಂಗ್ ಮುಗಿಸ್ಕೊಂಡು ಬಂದ್ವಿ. ಇಷ್ಟೆಲ್ಲ ನೋಡಿ ಕತೆ, ರಂಗ ಸಮುದ್ರದ ಕತೆ. ಸಾಹಸ ಮಾಡಿಕೊಂಡು, ಸಾಹಸ ಅಂತನೂ ಇಲ್ಲ, ನಮ್ಮ ಕೆಲಸ ಅದು ಮಾಡಲೇಬೇಕು. ತುಂಬಾ ಕಷ್ಟಪಟ್ಟು ಮಾಡಿದ್ರೆ ಕಷ್ಟ ಅಂತ ತಪ್ಪಾಗ್ಬಿಡ್ತದೆ. ಯಾರು ಕಷ್ಟಪಡಬಾರ್ದು, ಎಲ್ಲರೂ ಕಷ್ಟಪಡ್ಬೇಕು. ನೀವು ಹೊಸ ಬಸ್ ಅಂತ ಟ್ರಾಫಿಕಲ್ಲಿ ಬರ್ತಿರಲ್ಲ, ಅದು ಕಷ್ಟ. ಬಟ್ ರಂಗಾಯಣ ಸರ್ಗೆ ವೀಕ್ನೆಸ್ ಇದೆ ಅಂತ ಮೊನ್ನೆ ನಮಗೆ ಗೊತ್ತಾಗಿದೆ. ನಮ್ಗೆ ಅದಕ್ಕೆ ಮುಂಚೆ ಗೊತ್ತಿಲ್ಲ ನಮ್ಗೆ. ಅಂದ್ರೆ ನಾನೇ ಈಗ ಬಂದ್ಬಿಟ್ಟು ಒಂದು ಫುಲ್ ಎಮೋಷನಲ್ ಕತೆ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀನಿ. ಹೌದು, ನನಗೆ ಅದು ಪಾತ್ರದೇ ವೀಕ್ನೆಸ್, ಕಥೆದೇ ವೀಕ್ನೆಸ್ ಅಂತ ರಾಜ್ಕುಮಾರ್ ಅದೇ ಮಾಡಿದ್ದು ನನಗೆ. ನನ್ನ ಹತ್ರ ಏನಿಲ್ಲ ಕಣ, ಏನಂತ ಇರೋದೇ ಡೇಟ್ ಕಣೆ ಕೊಡಕ್ಕೆ, ಅದೊಂದು ಕೊಡ್ತೀನಪ್ಪ, ನಂಗೆ ಏನಿಲ್ಲ ಅಂತ ಕಥೆ ಹೇಳಿದಷ್ಟು ಚೆನ್ನಾಗಿದೆ ಕಣೆ. ಅದು ಬೇರೆ ನನಗೆ ಈ ತಾತನ ರೋಲ್ ಅಂತಂದ್ರಲ್ಲ, ಇನ್ನೇನು ನಮ್ಮ ಅಣ್ಣನ ಮಕ್ಕಳು ನನ್ನ ಊರಿಗೆ ತಥಾ ಅಂತಾರೆ. ನಿಮ್ಗೆ ನಮ್ಮ ಅಣ್ಣ ದೊಡ್ಡಣ್ಣಗೆ ಸುಮಾರು ನಮ್ಗೆ ನಮ್ಮ ತಂದೆ ಸಮಾನ ಅವರು. ಅವ್ರ ಮಕ್ಳು ಆಗಿದಾರಲ್ಲ, ನಮ್ಗೆ ಅಂತಾರೆ. ಬಿದ್ದಿಟ್ಟದು ಇದೇ ಹೊಂದ್ಕೊಂಡು ಸರ್ ನೀವು ತಾತನ ರೋಲ್ ಹೋದ್ರಲ್ಲೇ. ಅದೇ ಹೌದಲ್ವಾ, ಈಗ ಈಗ ಮಾಡ್ಬೇಕು ತಾತ. ಈಗ ನಾನು ಎಂಟ್ರಿನಲ್ಲಿ 30 ವರ್ಷ ತಾತನ ಮಾಡಕ್ ಆಗ್ತಿರ್ಲಿಲ್ಲ. ಇದು ತಾತನ ರೋಲೆ. ಆಯ್ತು ಮಾಡೋಣ ಅನ್ಕೊಂಡು ಅದೊಂದು ಆಯ್ತು, ಚೆನ್ನಾಗಿ ಮಾಡಿದ್ರು, ಖುಷಿ ಆಯ್ತು. ಅದರಿಂದ ಎಲ್ಲೋ ಒಂದು ಕಡೆಗೆ ನಮಗೆ ಈ ಕತೆಗೆ ಸಂಬಂಧಪಟ್ಟಿದ್ದು, ಕತೆ ಅಂತ ಇರುತ್ತೆ, ಅದಕ್ಕೊಂದು ಪಾತ್ರ ಅಂತಾಗತ್ತೆ. ಅವನದರಲ್ಲಿ ಅವನಿಗೆ ಯಾವುದೋ ಅತೀಂದ್ರಿಯ ಶಕ್ತಿಗಳಿರಲ್ಲ, ಅವನು ಮನುಷ್ಯನಾಗೆ ಬದುಕ್ತಾನೆ, ಮನುಷ್ಯನಾಗಿರ್ತಾನೆ. ಅವನು ತಾತ ಅಂದಮೇಲೆ ಅವ್ನ ಕಾಯಿಲೆ ಬರುತ್ತೆ, ಕಸಾಳೆ ಬರುತ್ತೆ, ಹೊಟ್ಟೆ ಹಸಿವಾಗುತ್ತೆ, ಕಣ್ಣು ಬರ್ತದೆ, ಕಿವಿ ಎಲ್ಲ ಬರುತ್ತೆ. ಮನುಷ್ಯ ಆ ಥರದ್ದು ಮನುಷ್ಯಂದ. ಅದಿಲ್ಲದೆ ನನ್ನ ಕಣ್ಣು ಬರಲ್ಲ, ಕಿವಿನೋ ಬರಲ್ಲ, ಸುಮ್ಮನೆ ನೋಡಿದ ತಕ್ಷಣ ಭಸ್ಮ ಆಗ್ಬಿಡ್ತೀವಿ ಅಂತ ಅದು ಆ ಥರದ ಪಾತ್ರಗಳು ಇದಾವೆ, ಇಲ್ಲ ಅಂತಾರಲ್ಲ. ಅದು ಪೌರಾಣಿಕ ಪಾತ್ರಗಳು, ಅವು ಯಾವ ಬರಲಿಲ್ಲ. ಇದು ಬಂದಿದ್ದು ಖುಷಿಯಾಗಿ ಚೆನ್ನಾಗಿದೆ ಮಾಡಿ ಅಂತ. ಹಾಗಾಗಿ ಅವ್ರಿಗೆ ಗೊತ್ತಿತ್ತು. ಅವ್ನು ನಮ್ಮ ಯಾರು ಗೊತ್ತಿಲ್ಲ, ನಮ್ಮ ಸುಬ್ಬಣ್ಣ ಅವರು ಇದರಲ್ಲಿ ಸ್ಟುಡಿಯೋದಲ್ಲಿ, ಬಾಲಾಜಿ ಸ್ಟುಡಿಯೋದಲ್ಲಿ ಒಬ್ಬ ಟೆಕ್ನಿಷಿಯನ್ ಯಾರು ಗೊತ್ತಿಲ್ಲ ನಂಗೆ, ಯಾರು ಅಂದ್ಬಿಟ್ಟು ನಮ್ಮ ರಾಜಶೇಖರ್ ಅಥವಾ ರಾಕೇಶ್ ಯಾರು ಹಾಕೊಟ್ಬಿಟ್ಟಿದ್ದಾರೆ. ರಂಗಾಯಣ ಅವ್ರ ವೀಕ್ನೆಸ್ ಕತೆ ಹೇಳಿ ಒಪ್ಕೋತಾರೆ ಅಂದ್ಬಿಟ್ಟು ಬಂದು ಹೇಳಿದ ತಕ್ಷಣ ನನಗೆ ಖುಷಿ ಆಯ್ತು. ಆಯ್ತು ಮಾಡೋಣ ಅಂತೇಳಿ.